ಫಸ್ಟ್ ಏನಿರ್ಬೇಕಂದ್ರೆ ನಿಮ್ಮ ಕೈ ಅಭಿಷೇಕವಾಗಿರ್ಬೇಕು. ಏನಾಗಿರ್ಬೇಕು? ನಿಮ್ ಕೈಯಲ್ಲಿ ಯಾವ ಫೈಲ್ಗಳು ಹಾಕ್ತಿರೋ, ಯಾವ ಕೆಲಸ ಹಾಕ್ತಿರೋ, ಯಾವ ಕಲ್ಲುಗಳು ತರ್ತಿರೋ, ಮನೆ ಮೇಲೆ ಕೈ ಇಡ್ತಿರೋ, ಯಾವ ಊಟದ ಮೇಲೆ ಕೈ ಇಡ್ತಿರೋ, ಯಾವ ರೋಗಿಗಳ ಮೇಲೆ ಕೈ ಇಡ್ತಿರೋ, ಅದು ಆಟೋಮೆಟಿಕ್ ಆಗಿ ಸಕ್ಸಸ್ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯಾ. ಅದಕ್ಕೆ ಅಂತ ನೋಡ್ರೆ ಇವ್ರು ಏನ್ ಮಾಡ್ತಾರೆ ಎಲ್ಲ ಸಕ್ಸಸ್ ಆಗ್ತದೆ ಅಂತ. ಹಲ್ಲೆಲೂಯಾ. ಇವರು ರೋಗಿಗಳ ಮೇಲೆ ಕೈ ಇಟ್ಟರೆ ಸಾಕು, ಗುಣವಾಯಿತು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ಹೇಳಿದ ಹಾಗೆ ಆ ಒಂದು ರೋಗಿಗಳ ಮೇಲೆ ಆ ಎಣ್ಣೆ ಹಚ್ಚಿದಾಗ ಏನಾಯ್ತಂದ್ರೆ ಆ ದೆವ್ವನು ಏನಾಯ್ತಂತೆ ಬಿಟ್ಟು ಹೋಯ್ತಂತೆ. ಓದ್ರಿ ಅದು ವಾಕ್ಯ 13. ಅವರು ಏನ್ ಮಾಡಿದ್ರಂದ್ರೆ ಎಣ್ಣೆ ಹಚ್ಚಿ ಏನ್ ಮಾಡಿದ್ರಂತೆ ವಾಸಿ ಮಾಡಿದ್ರು. ಹಲ್ಲೆಲೂಯಾ. ಇವತ್ತು ನೀನು ಸಕ್ಸಸ್ ಆಗ್ಬೇಕಂದ್ರೆ ಕೆಲಸದಲ್ಲಿ ನಿನ್ನ ಕೈ ಏನಾಗಿರ್ಬೇಕು? ಅಭಿಷೇಕವಾಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ನಿನ್ನಲ್ಲಿ ಅಭಿಷೇಕದ ಎಣ್ಣೆ ಇರುವುದರಿಂದ ನೀನು ರೋಗದಿಂದ ಗುಣವಾಗ್ತೀಯ. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡ್ತೇವೆ ಏನಂತಂದ್ರೆ ಈ ಒಂದು ಯಾಕೋಬನ ಪುಸ್ತಕದಲ್ಲಿ 5ನೇ ಅಧ್ಯಾಯದಲ್ಲಿ ಓದ್ರಿ. 5ನೇ ಅಧ್ಯಾಯ 17ನೇ ವಾಕ್ಯ ಓದ್ರಿ. ಎಲಿಯನು ಕೂಡ ನಮ್ಮಂತೆ ಸಭವುಳ್ಳಂತ ಏನಾಗಿದ್ದನಂತೆ? ಉಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂಬುದಾಗಿ ಬಹಳವಾಗಿ ಪ್ರಾರ್ಥಿಸಿದನು. 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ಹಲ್ಲೆಲೂಯಾ. ಮೂರನೇದಾಗಿ ಫಸ್ಟ್ ನಿಮ್ಮ ಕೈ ಅಭಿಷೇಕವಾಗಿರ್ಬೇಕು. ಎರಡನೇದಾಗಿ ನಿಮ್ಮಲ್ಲಿ ಅನಾಯಿಂಟಿಂಗ್ ಆಯಿಲ್ ಇರಬೇಕು. ಮೂರನೇದಾಗಿ ಏನಿರ್ಬೇಕಂದ್ರೆ ನೀವು ಪ್ರಾರ್ಥನೆ ಮಾಡೋದಾಗಿರ್ಬೇಕು. ಹಲ್ಲೆಲೂಯಾ. ನಿಮ್ಮ ಪ್ರಾರ್ಥನೆ ನೀವು ಏನ್ ಹೇಳ್ತೀರೋ ಅದು ನಡೀತದೆ. ನಿಮ್ಮ ಬಾಯಿಂದ ಏನ್ ಹೇಳ್ತೀರೋ ಅದು ನಡೀತದೆ. ಯಾವಾಗ್ಲೂ ಏನು ಅಂದ್ರೆ ಎಲ್ಲಿನ ಬಾಯಲ್ಲಿ ಯಾರ ಮಾತುಗಳು ಇರ್ತಿದ್ದಿಲ್ಲ. ಅವನು ಮಾತಾಡ್ಬೇಕಾದ್ರೂ, ರಾಜ್ಯಕ್ಕೆ ಮಾತಾಡ್ಬೇಕಾದ್ರೂ ಫಸ್ಟ್ ಮೊದಲು ಪ್ರಾರ್ಥನೆ ಮಾಡ್ತಿದ್ದ. ಅವನು ಎಲ್ಲಿ ತನ ದೇವ್ರು ಪ್ರೇರೇಪಣೆ ಮಾಡಲ್ಲ, ಎಲ್ಲಿ ತನ ದೇವ್ರು ಏನು ಹೇಳಲ್ಲ, ಅಲ್ಲಿ ತನ ಯಾವ ರಾಜ್ಯಕ್ಕೆ ಹೋಗಿ ಭೇಟಿ ಆಗ್ತಿದ್ದಿಲ್ಲ, ಯಾವ ವ್ಯಕ್ತಿಗಳಿಗೆ ಹೋಗಿ ಭೇಟಿ ಆಗ್ತಿದ್ದಿಲ್ಲ, ಯಾವ ಸುವಾರ್ತೆ ಸಾರ್ತಿದ್ದಿಲ್ಲ, ಯಾವ ಪ್ರವಾದನೆ ಹೇಳ್ತಿದ್ದಿಲ್ಲ, ಯಾವುದು ಏನು ಮಾಡ್ತಿದ್ದಿಲ್ಲ ಎಲ್ಲಿಯರು. ಯಾಕಂದ್ರೆ ಎಲ್ಲಿವರೆಗೂ ದೇವರ ಆತ್ಮ ಅವನಿಗೆ ತಿಳಿಸ್ತಿದ್ದಿಲ್ಲ, ಎಲ್ಲಿವರೆಗೂ ಅವನು ಪ್ರಾರ್ಥನೆ ಮಾಡ್ತಿದ್ದಿಲ್ಲ, ಅಲ್ಲಿ ತನ ಯಾವ ಕಾರ್ಯಗಳು ಕೂಡ ಮುಂದೆ ಮಾಡಕ್ಕೆ ಹೋಗ್ತಿಲ್ಲ ಅವನು. ಹಲ್ಲೆಲೂಯಾ. ಯಾಕಂದ್ರೆ ಪ್ರಾರ್ಥನೆ ಮಾಡುವಂತ ಮನುಷ್ಯನು ಏನ್ ಮಾಡ್ತಾನೆ ಅಂದ್ರೆ ದೇವರ ಅಪ್ಪಣೆಯ ಪ್ರಕಾರದಲ್ಲಿ ಹೋಗ್ತಾನೆ. ಆ ಒಂದು ಕೆಲಸ ಅವ್ರು ಹೇಳಿದಾಗೆ ಆಗ್ತದೆ. ಹಲ್ಲೆಲೂಯಾ. ಯಾವಾಗ ನೀವು ಪ್ರಾರ್ಥನೆ ಮಾಡೋರಾಗಿದ್ದೀರಾ ಇಲ್ಲಿ, ಇವತ್ತು ನಿನಗೆ ಎಷ್ಟೇ ವೈರಿಗಳು ಬರಲಿ, ಎಷ್ಟೇ ವಿರುದ್ಧಗಳು ಬರಲಿ, ನೀನು ಪ್ರಾರ್ಥನೆ ಮಾಡೋರಾಗಿದ್ರೆ ನಿನ್ನ ವಿರುದ್ಧಿಗಳ ಮುಂದೆ ಏನಂತಾರೆ ಅಹಾಬ ರಾಜನ ಮುಂದೆ ಹೇಳ್ತಾನೆ, ನಾನು ಹೇಳಸ್ತನ ಇಲ್ಲಿ ಹನಿಯಾಗಲಿ, ಹುಳ್ಳಾಗಲಿ, ಯಾವುದೇ ಸ್ನೋ ಆಗಲಿ, ಯಾವುದೇ ತರದ ಮಂಚಾಗಲಿ ಈ ಭೂಮಿ ಮೇಲೆ ಬೀಳುವುದಿಲ್ಲ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಯಾರಿಗೆ ಹೇಳ್ತಾನೆ? ಅಹಾಬ ರಾಜಕ್ಕೆ ಹೇಳ್ತಾನೆ. ಹಲ್ಲೆಲೂಯಾ. ಅವನು ಶಾಕ್ ಆಗ್ಬಿಡ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ಇವರು ಪ್ರಾರ್ಥನೆ ಮಾಡುವಂತ ಮನುಷ್ಯ ಆಗಿದ್ದ. ಯಾರು ಪ್ರಾರ್ಥನೆ ಮಾಡೋರಾಗಿರ್ತಾರೆ ಅವ್ರು ಕಾನ್ಫಿಡೆಂಟ್ ಆಗಿರ್ತಾರೆ. ಹಲ್ಲೆಲೂಯಾ. ಯಾರು ಪ್ರಾರ್ಥನೆ ಮಾಡೋರಾಗಿರ್ತಾರೆ ಅವ್ರು ಸ್ಟ್ರಾಂಗ್ ಸ್ಟೇಬಲ್ ಆಗಿರ್ತಾರೆ. ಹಲ್ಲೆಲೂಯಾ. ಮಳೆ ಬರ್ಲಿ, ಚಳಿ ಬರ್ಲಿ, ಕಷ್ಟ ಬರ್ಲಿ, ಫಂಕ್ಷನ್ ಬರ್ಲಿ, ಮತ್ತೊಂದು ಏನೇ ಬರ್ಲಿ, ಎಷ್ಟೇ ವಿರುದ್ಧಗಳು ಬರ್ಲಿ, ಎಷ್ಟೇ ನೆಪಗಳು ಬರ್ಲಿ, ಎಷ್ಟೇ ಕಾರಣಗಳು ಬರ್ಲಿ, ಈ ಪ್ರಾರ್ಥನೆ ಮಾಡುವಂತ ಮನುಷ್ಯ ಎಂದಿಗೂ ಬದಲಾಗಲ್ಲ. ಯಾಕಂದ್ರೆ ದೇವರು ಆತನಿಗೆ ಕಾನ್ಫಿಡೆಂಟ್ ಲೈಫ್ ಕೊಟ್ಟಿರ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಎಲ್ಲಿಯೇ ಹೇಳ್ತಾರೆ ಏನಂದ್ರೆ, ನಾನು ಹೇಳಸ್ತನ ಈ ಭೂಮಿ ಮೇಲೆ ಮಂಚಾಗಲಿ, ಮಳೆ ಆಗಲಿ, ಯಾವುದೇ ಹಾನಿ ಆಗಲಿ ಬೀಳುವುದಿಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಯಾಕೆ ಹೇಳ್ತಾರೆ ಗೊತ್ತಾ? ಇವನು ಪ್ರಾರ್ಥನೆ ಮಾಡುವಂತ ಮನುಷ್ಯ. ಪ್ರೈಸ್ ದಿ ಲಾರ್ಡ್. ಇವತ್ತು ಎಷ್ಟು ಜನ ಪ್ರಾರ್ಥನೆ ಮಾಡೋರಾಗಿದ್ದೀರಿ? ಕಷ್ಟ ಇದ್ದಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಸುಖ ಇದ್ದಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಒಳ್ಳೆ ಟೈಮ್ ಅಲ್ಲಿ ಇದ್ರೂ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಇಂಥವರಿಗೆ ಯಾವಾಗಲೂ ನೀವು ಏನು ಹೇಳ್ತೀರೋ ಅದನ್ನೇ ನಡೀತಾ ಇರ್ತೀರಿ. ಹಲ್ಲೆಲೂಯಾ. ನೀವೇನ್ ಹೇಳ್ತೀರೋ ಅದನ್ನೇ ನಡೀತದೆ. ನಿಮ್ ಬಾಜುಗಳಿಗೆ ಕೈ ಕೊಟ್ಟು ಹೇಳಿ, ನಾನು ಏನ್ ಹೇಳ್ತೀನಿ ಅದನ್ನೇ ನಡೀತದೆ ಅಂತ. ಜೋರಾಗಿ ಹೇಳಿ, ಬಾಯಿದಾಗೆ ಹೇಳ್ಬಾರ್ದು. ಬೇಡ ಅನ್ಕೋತ ಹೇಳಬೇಡ. ಹಲ್ಲೆಲೂಯಾ. ಹೇಳ್ತೀರಾ? ಎಷ್ಟು ಜನ ಹೇಳಿದ್ರಿ? ಕೈ ಮೇಲೆ ಎತ್ತಿ. ಯಾರು ಹೇಳ್ತೀರಿ ಅವ್ರ ಲೈಫ್ ಅಲ್ಲಿ ಏನಪ್ಪ ಅವ ಹಂಗಲ್ಲ ಅನ್ಕೊಂಡು ಸುಮ್ಮನೆ ಕುಂತ್ರೆ ಆಗಲ್ಲ. ಹಲ್ಲೆಲೂಯಾ. ಇವಾಗ ಯಾರಿಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ? ಎಲಿಯ ರಾಜ ಚಾಲೆಂಜ್ ಮಾಡ್ತಾ ಇದ್ದಾರೆ. ಯಾರಿಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ? ರಾಜ. ನಾ ಎಲ್ಲಿ ತನ ಪ್ರೇಯರ್ ಮಾಡ್ತೀನಿ ಅಲ್ಲಿ ತನ ಇನ್ಯಾನು ನಡೆಯಲ್ಲ ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್.
ಇವತ್ತು ನೀವು ಪ್ರೇಯರ್ ಮಾಡಿಸ್ತಾನ ಇಲ್ಲಿ ಏನೋ ಅದ್ಭುತ ಜರಗಲ್ಲ ಅನ್ನುವಂತ ನಂಬಿಕೆ ನೀವು ಇರಬೇಕು. ಹಲ್ಲೆಲೂಯಾ. ನಾನು ಒಂದು ಪ್ರಾರ್ಥನೆ ಮಾಡಿದ್ರೆ ನನ್ನ ಮನೆ ಪರಿಸ್ಥಿತಿನೇ ಚೇಂಜ್ ಆಗುವಂತ ಚಾಲೆಂಜ್ ನಿಮ್ಗೆ ಇರಬೇಕು. ಹಲ್ಲೆಲೂಯಾ. ಈಯಪ್ಪ ನೀನ್ ಪ್ರೇಯರ್ಗೆ ಪವರ್ ಇಲ್ಲ ಅಂತ ಅಲ್ಲೇ ಸುಸ್ತಾಗಿ ಬಿಡ್ಬೇಕು. ನಾನು ಪ್ರೇಯರ್ ಮಾಡುವಂಥದ್ದು ಪವರ್ಫುಲ್ ಪ್ರೇಯರ್ ಅದ ಅಂತಂದ್ರೆ ಹಲ್ಲೆಲೂಯಾ. ನಾನು ಪ್ರೇಯರ್ ಮಾಡಿದ್ರೆ ಇದು ಆಗದೇ ಇರುವಂಥದ್ದು ಆಗುವಂಥದ್ದಾಗಿದೆ. ಹಲ್ಲೆಲೂಯಾ. ಡಾಕ್ಟರ್ ಹೇಳಿರ್ತಾರೆ ಇದು ರಿಪೋರ್ಟ್ ಅಂತ ಹೇಳಿರ್ತಾರೆ, ನಾನು ಪ್ರೇಯರ್ ಮಾಡ್ತೀನಿ ಇದು ರಿಪೋರ್ಟ್ ಕ್ಯಾನ್ಸಲ್ ಆಗ್ಬಿಡ್ತೀನಿ. ಹಲ್ಲೆಲೂಯಾ. ನಾನು ಪ್ರೇಯರ್ ಮಾಡ್ತೀನಿ ಡಾಕ್ಟರ್ ಹೇಳಿರ್ತಾರೆ ಮಕ್ಕಳೇ ಆಗಲ್ಲ ಅಂದಿರ್ತಾರೆ, ಆದ್ರೆ ನಾನು ಪ್ರೇಯರ್ ಮಾಡ್ತೀನಿ ಇದು ಮಕ್ಕಳು ಆಗೇ ಆಗ್ತದೆ. ಹಲ್ಲೆಲೂಯಾ. ನಿನಗೆ ಸಾವಿರಾರು ರೀಸನ್ಗಳು ಇರ್ಬೋದು, ಪ್ರೇಯರ್ ಮಾಡಲು ಎಲ್ಲ ರೀಸನ್ಗಳು ಕ್ಯಾನ್ಸಲ್ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಏನಾಗಿರ್ತಂದ್ರೆ ಎಲ್ಲಿಯೇ ಹೇಳ್ತಾನೆ, ನಮ್ಮಂತ ಸಭ ಉಳ್ಳವರಾಗಿದ್ದರು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ ಅಂತ ದೇವರು ವಾಕ್ಯ ಹೇಳ್ತಾರೆ. ತಿರುಗಿ ಅವನು ಪ್ರಾರ್ಥನೆ ಮಾಡಲಿಲ್ಲ ಇತ್ತಂತೆ. 18ನೇ ವಾಕ್ಯ ಓದು ಸಿಸ್ಟರ್. ತಿರುಗಿ ಅವನು ಪ್ರೇಯರ್ ಮಾಡಲು ಏನು ಮಾತಾಡಲು ಅಂತಂದ್ರೆ ಹಲೋ ಪ್ರೈಸ್ ದಿ ಲಾರ್ಡ್. ಬಾಜು ಮನೆಯಲ್ಲಿ ಹೋಗಿ ಮಾತಾಡಲು ಅಂತ ಇರಬೇಕಾಗಿತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ಮಾತು ಜಾಸ್ತಿ ಬರ್ತದೆ, ಪ್ರೇಯರ್ ಕಮ್ಮಿ ಬರ್ತದೆ, ಅದಕ್ಕೆ ಹೇಳ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ ತಿರುಗಿ ಮಾತಾಡಲು ಅದ ಏನದಂತೆ ಪ್ರಾರ್ಥನೆ. ಎಷ್ಟು ಮಾತಾಡಲಿರ್ತಾರೆ ನೋಡ್ರಿ ಅಷ್ಟು ಸೋಲ್ ಬರ್ತದೆ ನಿಮ್ಮ ಲೈಫಲ್ಲಿ. ಯಾಕಂದ್ರೆ ಮಾತಾಡಿ ಆಡಿ 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 ನಿಮ್ಮನ್ನು ನೀವೇ ಸೋತ್ ಹೋಗ್ಬಿಡ್ತೀರಿ. ನಿಮ್ಮ ಲೈಫ್ ಹಾಳಾಗ್ಬಿಡ್ತೀವಿ. ಎನ್ ಬಿ ಇರಲ್ಲ ಒಳಗೆ ಖಾಲಿ ಎಂಟಿ ಆಗ್ಬಿಡ್ತೀವಿ. ಎಷ್ಟು ಸೈಲೆಂಟ್ ಇರ್ತೀರಿ, ಎಷ್ಟು ಪ್ರೇಯರ್ ಮಾಡ್ತೀರಿ ಅಷ್ಟು ಚಾರ್ಜ್ ಆಗ್ತಾ ಇರ್ತೀರಿ. ಒಟ್ಟು ಪವರ್ ಬರ್ತಾ ಇರ್ತದೆ. ನಿಮ್ ನಾಲ್ಗಿದಾಗ ಪವರ್ ಬರ್ತದೆ, ನಿಮ್ಗೆ ಶುಭ ಬರ್ತಾ ಇರ್ತದೆ, ನಿಮ್ಗೆ ಆರೋಗ್ಯ ಬರ್ತಾ ಇರ್ತದೆ. ನಿಮ್ ನಾಲ್ಗಿದಾಗ ಏನ್ ಹೇಳ್ತೀರ ಅದು ಶುಭ ಆಗ್ತಾ ಇರ್ತದೆ. ಹಲ್ಲೆಲೂಯಾ. ಯಾಕಂದ್ರೆ ನೀವು ಪ್ರೇಯರ್ ಮಾಡಿ 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 ನಿಮ್ಮ ನರಗಳು, ನಿಮ್ಮ ನಸಗಳು, ನಿಮ್ಮ ನಾಲ್ಗೆ, ನಿಮ್ಮ ಶಬ್ದ ಒಳಗಡೆ ಶಕ್ತಿ ಬರ್ತದೆ. ಹಲ್ಲೆಲೂಯಾ. ಅದಕ್ಕೆ ಒಂದು ಮಾತು ಹೇಳಿದಾಗ ದುರಾತ್ಮ ಬಿಟ್ಟು ಓಡ್ತಾ ಇರ್ತದೆ. ಇಲ್ಲಿ ನೀವು ನೋಡಿದ್ರೆ ಎಷ್ಟೋ ಸಾಕ್ಷಿಗಳು. ಅದಕ್ಕೆ ಇಲ್ಲಿ ಏನಾಗ್ತದೆ ವಾಕ್ಯದಲ್ಲಿ ಹೇಳ್ತದೆ 18ನೇ ವಾಕ್ಯ ಏನದ ಓದ್ರಿ. ತಿರುಗಿ ಅವನು ಪ್ರಾರ್ಥನೆ ಮಾಡಲು. ಎಷ್ಟು ಜನ ಮಾತಾಡ್ತಿರೋ ತಿರುಗಿ ಅಂತ ಹೇಳ್ತಾ ಇದ್ದೀನಿ, ಮಾತುಗಳು ಸ್ಟಾಪ್ ಆಗಿ. ಹಲ್ಲೆಲೂಯಾ. ಎಲ್ಲರ ಮಾತುಗಳು ಸ್ಟಾಪ್ ಆಗಲಿ, ಎಲ್ಲರ ಹೆಸರುಗಳು ಕ್ಯಾನ್ಸಲ್ ಆಗಲಿ ಬಾಯಿಂದ. ಹಲ್ಲೆಲೂಯಾ. ಅದು ತಿಳ್ಕೊಳ್ರಿ. ಎಲ್ಲರ ಮಾತುಗಳು ಕ್ಯಾನ್ಸಲ್ ಆಗಲಿ ಅಂದ್ರೆ ಅರ್ಥ ಆಗಿರ್ಬೇಕು ಅನಿಸ್ತದೆ. ಹಲ್ಲೆಲೂಯಾ. ಅವರ ನನಗೆ ಗೊತ್ತಿಲ್ಲ ಹಿಂಗೆ ಇರುವಂತದ್ದು ಎಲ್ಲ ತೆಗೆದಾಕ. ಹಲ್ಲೆಲೂಯಾ. ಅವ್ರ ವಿಷಯ ಗೊತ್ತದ. ಇದು ಹೆಸರು ಫಸ್ಟ್ ಕ್ಯಾನ್ಸಲ್ ಮಾಡಿ. ಪ್ರೈಸ್ ದಿ ಲಾರ್ಡ್. ಗೊತ್ತ್ರಿ ಅವ್ರು ಏನಂತ. ಪ್ರೈಸ್ ದಿ ಲಾರ್ಡ್. ಒಂದು ಏನಿರ್ಬೇಕಂದ್ರೆ ತಿರುಗಿ ಪ್ರಾರ್ಥನೆ ಮಾಡಲು. ಎಷ್ಟು ಜನ ಸಂತೋಷವಾಗಿದ್ರಿ? ಕೈಗಳ ಮೇಲೆ ಸಂತೋಷನ ಏನಂತ ತಿರುಗಿ ಮಾತಾಡಲು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲ ಜೋರಾಗಿ ಸಂತೋಷದಿಂದ ಜೋರಾಗಿ ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಲು ಏನಾಯ್ತು ನಾವು ನೋಡೋಣ. ಓದ್ರಿ. ಆಕಾಶವು ಏನಾಯ್ತಂದ್ರೆ ಏನಂತೆ. ಆಮೆನ್. ಹಲ್ಲೆಲೂಯಾ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶಗಳಿಂದ ಮಳೆ ಗೆರಿಯಿತು, ಭೂಮಿಯಲ್ಲಿ ಬೆಳೆಯಿತು. ಹಲ್ಲೆಲೂಯಾ. ಯಾವಾಗ ನೀವು ಪ್ರೇಯರ್ ಮಾಡ್ತಿರೋ ಆಕಾಶದಿಂದ ಸ್ವರ್ಗದಿಂದ ಆಶೀರ್ವಾದ ಸ್ಟಾರ್ಟ್ ಆಗ್ತದೆ. ನೀವು ಬೆಳೆಯಕ್ಕೆ ಪ್ರಾರಂಭಿಸ್ತೀರ. ನೀವು ಅಭಿವೃದ್ಧಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವಾಗ ಮೇಲೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವಾಗ ಹೇಳ್ತಾರೆ ಜನ ನೀವು ಏರಿಯಾದವ್ರು ಈಗಿನ ಯಾರಿಗೂ ಭೇಟಿಗೆ ಆಗ್ತಿಲ್ಲ, ಯಾವ ಬಗ್ಗೆದಾಗಿ ಮಾತಾಡ್ತಿಲ್ಲ, ಹೆಂಗ್ ಬೆಳಿಲತ್ತ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯಾ. ಬಟ್ ಅವ್ರಿಗೆ ಬರಲ್ಲ. ತಿರುಗಿ ಅವರು ಪ್ರೇಯರ್ ಮಾಡ್ತಿದ್ರು ಅಂತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಎಲಿ ಏನ್ ಮಾಡಿದಾನೆ ಅಂದ್ರೆ ತಿರುಗಿ ಪ್ರಾರ್ಥನೆ ಮಾಡಿದ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವ ಸ್ಪಿರಿಟ್ ಅಲ್ಲಿ ಇರ್ತೀರಾ, ದೇವರ ಆತ್ಮದಲ್ಲಿ ಇರ್ತೀರಾ, ಅವ್ರ ಒಳಗಡೆ ಪ್ರೇಯರ್ ಇರ್ತದೆ. ಯಾರು ದೇವರು ಒಳಗಡೆ ಇರ್ತೀರಾ, ಏನೇನು ಜನ ಹೇಳ್ತಾರೆ, ಏನೇನು ಪರಿಸ್ಥಿತಿ ಇರ್ತದೋ ಅವ್ರು ಯಾರು ನಂಬೋದಿಲ್ಲ. ಯಾಕಂದ್ರೆ ನಿಮ್ ಜೀವಿತ ಪ್ರಾರ್ಥನೆ ಜೀವಿತ ಆಗಿರುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಅದಕ್ಕೆ ಅವನು ಪ್ರೇಯರ್ ಮಾಡಿದ ಮೇಲೆ ಏನಾಯ್ತು ಅಂತೆ. ಏನಾಯ್ತು? ಮಳೆ ಬಂದಿತ್ತು ಅಂತ ಹೇಳಿ. ಮಳೆ ಬಂತ ಇಲ್ಲ. ಏನ್ ಮಾಡಿದಾನೆ? ಏನಾದ್ರು ಜಾದು ಮಾಡಿದಾನೆ? ಏನ್ ಮಾಡಿದಾನೆ? ಯಾವ್ದಾದ್ರು ಮಂತ್ರ ಓದಿದಾನೆ? ಯಾರಿಗೆ ಹೋದ್ರೆ ರಿಕ್ವೆಸ್ಟ್ ಮಾಡಿದಾನೆ? ಯಾರಿಗೆ ಹೋದ್ರೆ ಏನೋ ಆಕಾಶದಲ್ಲಿ ಏನಾದ್ರು ಹೋಗಿ ಮಾಡಿದಾನೆ? ಅದ್ರ ವಾಕ್ಯ ಏನ್ ಹೇಳ್ತದೆ? ತಿರುಗಿ ಅವನು ಪ್ರಾರ್ಥನೆ. ಹಲ್ಲೆಲೂಯಾ. ಫಸ್ಟ್ ಅನೌಂಟಿಂಗ್ ಯಾರ ಒಳಗಡೆ ಇರ್ತದೆ, ಯಾರ ಕೈಯಲ್ಲಿ ಅವರು ಅದ್ಭುತ ನೋಡ್ತಾರೆ.
ಹಾಲೆಲೂಯ. ಎರಡನೇದಾಗಿ ನಾನು ಹೇಳಿದೆ, ಯಾರು ಒಳಗಡೆ ಎಣ್ಣೆ ಇರ್ತದೆ ಅಭಿಷೇಕದ, ಅವರು ಎಲ್ಲ ರೋಗಗಳು ಅವರಿಂದ ಬಿಟ್ಟು ಹೋಗ್ತವೆ. ಮೂರನೇದಾಗಿ ಹೇಳ್ತಾ ಇದ್ರಿ, ಯಾರು ಪ್ರಾರ್ಥನೆ ಮಾಡಿರ್ತಾರೋ ಅವ್ರು ಏನ್ ಹೇಳ್ತಾರೋ ಅದೇ ನಡೀತದೆ. ಪ್ರಾರ್ಥನೆ ಮಾಡೋ ಜೀವಿತ ಹಿಂಗಿರ್ತದೆ. ಪ್ರೇರ್ ಮಾಡೋದು ಬೋರ್ ಅನಿಸ್ತಾ ಇರ್ಬೋದು, ಪ್ರೇರ್ ಮಾಡೋದು ಆ ಕಡೆ ಈ ಕಡೆ ನಿಮ್ಮ ಮೈಂಡ್ ಹೋಗ್ತಾ ಇರ್ಬೋದು. ಅದು ಪ್ರೇರ್ ಮಾಡೋ ಲೈಫ್ ಹೆಂಗಿರ್ತದಂದ್ರೆ ಅವ್ರು ಇದ್ದಂತೆ ಇರುವುದಿಲ್ಲ. ದಿನೇ ದಿನೇ ಚೇಂಜಸ್ ಬರ್ತವೆ, ದಿನೇ ದಿನೇ ಚೇಂಜ್ ಆಗ್ತಾರೆ, ದಿನೇ ದಿನೇ ಅಭಿವೃದ್ಧಿ ಆಗ್ತಾರೆ, ದಿನೇ ದಿನೇ ಆ ಬದಲಾವಣೆ ಬರ್ತಾರೆ, ದಿನೇ ದಿನೇ ಅವ್ರ ಲೇಬಲ್ಗಳು ಬದಲಾಗ್ತದೆ, ದಿನೇ ದಿನೇ ಅವ್ರ ಮೇಲೆ ಮೇಲೆ ಬರ್ತಾ ಇರ್ತಾರೆ ಯೇಸುವಿನ ನಾಮ. ಹಲ್ಲೆಲೂಯ. ಈ ಮೂರು ವಿಷಯಗಳು ನಿಮ್ಮ ಒಳಗಡೆ ಇರೋದಾದ್ರೆ ದೇವರ ಅದ್ಭುತ ಮಾಡುವ. ಹಲ್ಲೆಲೂಯ. ಸಾಮ್ಸನ್ಗೆ ಅಷ್ಟು ಬಲಿಷ್ಠ ವ್ಯಕ್ತಿ ಆಗ್ಬೇಕಾದ್ರೆ, ಅಂತ ಸಿಂಹದ ಪಾವರ್, ಸಿಂಹವನ್ನು ಸೀಳಬೇಕಾದ್ರೆ ಆತನ ಒಳಗಡೆ ಏನಿದೆ ದೇವರ ಅಭಿಷೇಕ ಆತನ ಮೇಲೆ ಇದ್ದಿತ್ತು, ಪರಿಶುದ್ಧಾತ್ಮನ ಅಭಿಷೇಕ ಆತನ ಮೇಲೆ ಇದ್ದಿತ್ತು. ದೇವರಿಂದ ಅನೋಂಟಿಂಗ್ ಆಗಲ್ಪಟ್ಟಂತ ವ್ಯಕ್ತಿ ಆಗಿದ್ದ.